ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ. ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಪಿಎಂಸಿ ಕನ್ನಡ ಚಾನೆಲ್ ಕಚೇರಿಯಲ್ಲಿ ನಡೆದ ಸಪೋರ್ಟರ್ಸ್ ಮೀಟಿಂಗ್. ಹೊಸಪೇಟೆ ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನಡೆದ ಧ್ಯಾನ ಜ್ಞಾನ ತರಗತಿಗಳು. ಮೈಸೂರಿನಲ್ಲಿ ಮುಕ್ತಾಯಗೊಂಡ 41 ದಿನಗಳ ಮಂಡಲ ಧ್ಯಾನ. ಬೀದರ್ನಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಗಣೇಶ್. ಪಿಎಂಸಿ ಕನ್ನಡ ತಂಡದಿಂದ ಹಿರಿಯ ನಾಗರಿಕರಿಗೆ ಆಯೋಜಿಸಿದ್ದ ವಿಶೇಷ ಧ್ಯಾನ ಅಭಿಯಾನ. ಪಿಎಸ್ಎಸ್ಎಂ ಬಿಹಾರ್ ಇವರ ನೇತೃತ್ವದಲ್ಲಿ ನಡೆಯಲಿರುವ ಪತ್ರಿಜಿ ಬೋಧ್ಗಯ ಧ್ಯಾನ ಮಹಾಯಜ್ಞ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷವಾಗಿ ಧ್ಯಾನ ಪ್ರಚಾರ ಮಾಡಿದ ಮೈಸೂರಿನ ಪಿರಮಿಡ್ ಮಾಸ್ಟರ್ ಶಾಂತಲಾ. ಚಿಕ್ಕಮಗಳೂರಿನಲ್ಲಿ ನಡೆಯಲಿರುವ ಉಚಿತ ಧ್ಯಾನ ಜ್ಞಾನ ಶಿಕ್ಷಣ. ಗೌರಿಬಿದನೂರಿನಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ಗಳು ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ. ಗೌರಿಬಿದನೂರಿನಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡ ಪ್ರಕೃತಿ ಪಿರಮಿಡ್ ಧ್ಯಾನ ಕೇಂದ್ರ. ಬಳ್ಳಾರಿಯಲ್ಲಿ ವಿವಿಧೆಡೆ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮೀರಾ ಸಾಗರ್. ಶ್ರೀ ಶಂಕರಾಚಾರ್ಯ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನಡೆದ ಧ್ಯಾನ ಮತ್ತು ಸತ್ಸಂಗ. ಈಗ ವಿವರಗಳ ಕಡೆಗೆ. ಬೆಂಗಳೂರಿನಲ್ಲಿರುವ ಪಿಎಂಸಿ ಕನ್ನಡ ಚಾನೆಲ್ ಕಚೇರಿಯಲ್ಲಿ ಸಪೋರ್ಟರ್ಸ್ ಮೀಟಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಆಶಯದಂತೆ ಪಿಎಂಸಿ ಕನ್ನಡ ವಾಹಿನಿಯ ಕನಸು ನನಸಾಗುವ ನಿಟ್ಟಿನಲ್ಲಿ ಆಗಸ್ಟ್ 25ರಂದು ಭಾನುವಾರ ಪಿಎಂಸಿ ಕನ್ನಡ ಚಾನೆಲ್ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಬೆಂಗಳೂರಿನಲ್ಲಿರುವ ಪಿರಮಿಡ್ ಧ್ಯಾನ ಕೇಂದ್ರಗಳ ನಿರ್ವಾಹಕರನ್ನು ಆಹ್ವಾನಿಸಿ ಪಿಎಂಸಿ ಕನ್ನಡ ವಾಹಿನಿಯಲ್ಲಿ ಪರಸ್ಪರ ಮುಖಾಮುಖಿಯಾಗಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳು ಸುಮಾರು 75 ಮಂದಿ ಭಾಗವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು, ಪಿಎಂಸಿ ಕನ್ನಡ ಚಾನೆಲ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಸುರೇಶ್ ಕಲ್ಬುರ್ಗಿ, ಪ್ರದೀಪ್ ಪಡುಚೂರಿ, ಧ್ಯಾನ ಕಸ್ತೂರಿ ಸಂಪಾದಕರಾದ ಡಾಕ್ಟರ್ ಎ ಸತ್ಯನಾರಾಯಣ ಮತ್ತು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಕೃಷ್ಣಪ್ಪ ಅವರು ಉಪಸ್ಥಿತರಿದ್ದರು. ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಮಾತನಾಡಿ, ಪಿಎಂಸಿ ಕನ್ನಡ ವಾಹಿನಿಗೆ ನಿಮ್ಮೆಲ್ಲರ ಪಿರಮಿಡ್ ಧ್ಯಾನ ಕೇಂದ್ರಗಳಿಂದ ಸಹಾಯ ಮತ್ತು ಸಹಕಾರವನ್ನು ಯಾಚಿಸುತ್ತೇವೆ. ಇದು ಸ್ವಯಂ ಸೇವೆ ಮತ್ತು ನಮ್ಮ ಆತ್ಮ ಉನ್ನತಿಗೆ ಈ ಪ್ರಚಾರವನ್ನು ನಾವೆಲ್ಲರೂ ಮಾಡಲೇಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಸತ್ಯ ದರ್ಶನದ ಜ್ಞಾನವನ್ನು ನೀಡಬೇಕು ಎಂದು ಮನವಿ ಮಾಡಿದರು. ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮತ್ತು ಹೊಸಪೇಟೆ ವಿದ್ಯಾರ್ಥಿಗಳಿಗೆ ಧ್ಯಾನ ಜ್ಞಾನವನ್ನು ಹಂಚಲಾಯಿತು. ಬ್ರಹ್ಮಶ್ರೀ ಪತ್ರಿಜಿಯವರ ಸಂಕಲ್ಪದಂತೆ ಹೊಸಪೇಟೆಯ ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಆಗಸ್ಟ್ 23ರಂದು ಶ್ರೀಮತಿ ತಟವರ್ತಿ ರಾಜಲಕ್ಷ್ಮಿ ಅವರು ತಮ್ಮ ಅನುಭವ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಕಾರ್ಯಕ್ರಮ ನಡೆಯಿತು. ಸುಮಾರು 70 ಜನರು ಭಾಗವಹಿಸಿದ್ದು, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹೊಸಪೇಟೆ ಪಿರಮಿಡ್ ಮಾಸ್ಟರ್ ಶ್ರೀಯುತ ಮಂಜುನಾಥ್ ಅವರು ಆಗಸ್ಟ್ 24ರಂದು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಧ್ಯಾನ ಪ್ರಚಾರ ಮಾಡಿದ್ದಾರೆ. 20 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿಸಿ ವಿದ್ಯಾರ್ಥಿಗಳಿಗೆ ಧ್ಯಾನದ ಲಾಭಗಳನ್ನು ಮತ್ತು ಆರೋಗ್ಯ, ಆತ್ಮಸ್ಥೈರ್ಯವನ್ನು ಹೇಗೆ ನಾವು ವೃದ್ಧಿಪಡಿಸಿಕೊಳ್ಳಬೇಕೆಂಬುದರ ಬಗ್ಗೆ ಮಾಹಿತಿ ನೀಡಲಾಯಿತು. ಪಿಎಸ್ಎಸ್ಎಂ ಮೈಸೂರು ವತಿಯಿಂದ ನಡೆದ 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಶಕ್ತಿಯೊಂದಿಗೆ ಮೈಸೂರಿನ ಪಿಎಸ್ಎಸ್ಎಂ ನೇತೃತ್ವದಲ್ಲಿ 41 ದಿನಗಳ ಮನೆ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಆಗಸ್ಟ್ 27ರಂದು ಪಿರಮಿಡ್ ಮಾಸ್ಟರ್ ಅಮೃತ ಅವರ ಮನೆಯಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇದೇ ಸಂತಸದಲ್ಲಿ 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ಮುಂದುವರಿಸುವ ಸಲುವಾಗಿ
ಆಗಸ್ಟ್ 28ರಂದು ಪುನಃ ಪ್ರಾರಂಭ ಮಾಡಲಾಗಿದೆ. ಇದು ನಿರಂತರವಾಗಿ ಪ್ರತಿಯೊಬ್ಬರಿಗೂ ಧ್ಯಾನ ಜ್ಞಾನವನ್ನು ಹಂಚುವ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಧ್ಯಾನ, ಸತ್ಸಂಗ ಮತ್ತು ಅನುಭವ ಹಂಚಿಕೆಗಳು ಇರುತ್ತದೆ. ಮೈಸೂರಿನಲ್ಲಿ ಧ್ಯಾನ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಆಯೋಜಿಸಲು ಇಚ್ಛಿಸುವವರು ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ಪೈಮಾ ತಂಡದ ಪಿರಮಿಡ್ ಮಾಸ್ಟರ್ ಗಣೇಶ್ ಅವರು ಬೀದರ್ನಲ್ಲಿ ಧ್ಯಾನ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆನಂದ ಗುರುಜಿ ಫೌಂಡೇಶನ್ ನೇತೃತ್ವದಲ್ಲಿ ಪ್ರಾರಂಭವಾದ ಮಿಲೇನಿಯಂ ಪಬ್ಲಿಕ್ ಸ್ಕೂಲ್ನಲ್ಲಿ ಧ್ಯಾನ ಪ್ರಚಾರವನ್ನು ಪಿರಮಿಡ್ ಮಾಸ್ಟರ್ ಗಣೇಶ್ ಅವರು ಬೀದರ್ ಜಿಲ್ಲೆಯಲ್ಲಿ ನಡೆಸಿಕೊಟ್ಟರು. ಆನಾಪಾನಸತಿ ಧ್ಯಾನವು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ಮತ್ತು ಧ್ಯಾನದ ಲಾಭಗಳನ್ನು ತಿಳಿಸಲಾಯಿತು. ಧ್ಯಾನವನ್ನು ಎಲ್ಲರೂ ಪ್ರತಿದಿನ ಅಭ್ಯಾಸ ಮಾಡುವುದು ವಿದ್ಯಾರ್ಥಿಗಳಿಗೆ ಉತ್ತಮ ಹವ್ಯಾಸವೆಂದು ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಪಿಎಂಸಿ ಕನ್ನಡ ತಂಡದಿಂದ ಹಿರಿಯ ನಾಗರಿಕರಿಗೆ ಆನಾಪಾನಸತಿ ಧ್ಯಾನದ ಪರಿಚಯವನ್ನು ಏರ್ಪಡಿಸಲಾಗಿತ್ತು. ಆಗಸ್ಟ್ 28ರಂದು ಸಂಜೆ 4ರಿಂದ 6 ಗಂಟೆಯವರೆಗೆ ಜಯನಗರದ ಡಿಗ್ನಿಟಿ ಫೌಂಡೇಶನ್ ಇವರ ನೇತೃತ್ವದಲ್ಲಿ ಹಿರಿಯ ನಾಗರಿಕರಿಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪಿಎಂಸಿ ಕನ್ನಡ ತಂಡದ ವತಿಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಯುತ ರಾಮು, ವಿರೂಪಾಕ್ಷಿ, ಬಾಹುಬಲಿ ಮತ್ತು ಶ್ರೀನಿವಾಸ್ ಅವರು ಭಾಗವಹಿಸಿದ್ದರು. ರಾಮು ಅವರು ಮಾತನಾಡಿ ಧ್ಯಾನದ ವಿಧಾನ, ಲಾಭಗಳನ್ನು ಮತ್ತು ಅನುಭವಗಳನ್ನು ಹಂಚಿಕೊಂಡು ಧ್ಯಾನ ಹಾಗೂ ಸತ್ಸಂಗ ನಡೆಸಿಕೊಟ್ಟರು. ಡಿಗ್ನಿಟಿ ಫೌಂಡೇಶನ್ ವ್ಯವಸ್ಥಾಪಕರಾದ ಶ್ರೀಮತಿ ಅನಿತಾ ರವರು ಮತ್ತು ಸುಮಾರು 10ರಿಂದ 15 ಹಿರಿಯ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡರು. ಬಿಹಾರ್ನಲ್ಲಿ ಪತ್ರಿಚಿ ಬೋಧ್ಗಯ ಧ್ಯಾನ ಮಹಾಯಜ್ಞ ಪ್ರಚಾರ ವಿಭಿನ್ನವಾಗಿ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಸತ್ಸಂಕಲ್ಪದಂತೆ ಪಿಎಸ್ಎಸ್ಎಂ ಬಿಹಾರ್ ಇವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಪತ್ರಿಚಿ ಬೋಧ್ಗಯ ಧ್ಯಾನ ಮಹಾಯಜ್ಞ 2024 ಬಿಹಾರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 6, 7 ಮತ್ತು 8ರಂದು ನಡೆಯಲಿರುವ ಈ ಕಾರ್ಯಕ್ರಮವು ಸ್ಥಳೀಯ ಆಟೋಗಳ ಹಿಂದೆ ಬ್ಯಾನರ್ಗಳನ್ನು ಕಟ್ಟುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರಚಾರ ನಡೆಯಲಿದೆ. ಮೈಸೂರಿನ ಪಿರಮಿಡ್ ಮಾಸ್ಟರ್ ಶಾಂತಲಾ ಅವರು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತಮ್ಮ ಸ್ವಗೃಹದಲ್ಲಿ ಧ್ಯಾನ ಕಾರ್ಯಕ್ರಮ ಏರ್ಪಡಿಸಿದ್ದರು. ಮೈಸೂರಿನ ಪಿರಮಿಡ್ ಮಾಸ್ಟರ್ ಶಾಂತಲಾ ಅವರು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತಮ್ಮ ಮನೆಯಲ್ಲೇ ಧ್ಯಾನ ಮತ್ತು ಸತ್ಸಂಗದ ಮೂಲಕ ನಮನಗಳನ್ನು ಸಲ್ಲಿಸಿದರು. ಅರ್ಧ ಗಂಟೆಗಳ ಕಾಲ ಎಲ್ಲರಿಂದಲೂ ಧ್ಯಾನವನ್ನು ಮಾಡಿಸಿ ಆಧ್ಯಾತ್ಮಿಕತೆ ಮತ್ತು ಕೃಷ್ಣನ ವಿಚಾರಗಳ ಕುರಿತು ಸತ್ಸಂಗ ನಡೆಸಿಕೊಟ್ಟರು. ಹೊಸಬರಿಗೆ ಆನಾಪಾನಸತಿ ಧ್ಯಾನದ ಮಾಹಿತಿಯನ್ನು ನೀಡಿ ಧ್ಯಾನ ನಮನವನ್ನು ಈ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು. ಭಾರತ್ ಸ್ವಾಭಿಮಾನ ಟ್ರಸ್ಟ್ ಇವರ ಸಹಯೋಗದಲ್ಲಿ ಚಿಕ್ಕಮಗಳೂರಿನಲ್ಲಿ ಉಚಿತ ಧ್ಯಾನ ಜ್ಞಾನ ಶಿಕ್ಷಣ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಆಶಯದೊಂದಿಗೆ ಭಾರತ್ ಸ್ವಾಭಿಮಾನ ಟ್ರಸ್ಟ್, ಪತಂಜಲಿ ಪೀಠ, ಹರಿದ್ವಾರ ಇವರ ಸಹಯೋಗದಲ್ಲಿ ಉಚಿತ ಧ್ಯಾನ ಜ್ಞಾನ ಶಿಕ್ಷಣವನ್ನು ಸೆಪ್ಟೆಂಬರ್ 1ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಪಾಂಚಜನ್ಯ ಸಭಾಭವನ, ಬಿಜೆಪಿ ಕಚೇರಿ, ಪ್ರಭು ರಸ್ತೆ, ಚಿಕ್ಕಮಗಳೂರಿನಲ್ಲಿ ಆಯೋಜಿಸಲಾಗಿದೆ. ವಿಶೇಷವಾಗಿ ನೂತನ ಧ್ಯಾನಾರ್ಥಿಗಳಿಗೆ 1 ದಿನದ ಈ ಕಾರ್ಯಾಗಾರದಲ್ಲಿ ಧ್ಯಾನ ಮತ್ತು ಸತ್ಸಂಗ ನಡೆಯಲಿದೆ. ಯೋಗ ಮತ್ತು ಧ್ಯಾನದ ವಿಶೇಷತೆಯನ್ನು ತಿಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದ್ದು, ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಮತ್ತು ವಂಡರ್ಸ್ ಆಫ್ ಯೂನಿವರ್ಸ್ ಸ್ಪಿರಿಚುವಲ್ ಫೌಂಡೇಶನ್ ನೇತೃತ್ವದಲ್ಲಿ ಜರುಗಲಿದೆ. ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ ಅವರು ಗೌರಿಬಿದನೂರಿನ ಹಲವಾರು ಸಂಸ್ಥೆಗಳಲ್ಲಿ ಧ್ಯಾನ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಗೌರಿಬಿದನೂರಿನ ಕಿಯೋನಿಕ್ ಸಂಸ್ಥೆಯವರು ನಡೆಸುತ್ತಿರುವ ಪ್ರಧಾನಮಂತ್ರಿಯವರ ವಿಶ್ವಕರ್ಮ ಯೋಜನೆ ತರಬೇತಿಯ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ವಿವಿಧ ತಂಡದ ಮಹಿಳೆಯರಿಗೆ ವಿವಿಧ ದಿನಗಳಲ್ಲಿ ಧ್ಯಾನ ಮಾಡುವ ವಿಧಾನ ಮತ್ತು ಧ್ಯಾನದಿಂದಾಗುವ ಲಾಭಗಳ ಬಗ್ಗೆ ತಿಳಿಸಿ ಧ್ಯಾನಾಭ್ಯಾಸ ಮಾಡಿಸಲಾಯಿತು. ಆಗಸ್ಟ್ 26ರಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ತಾಲೂಕು ಮಟ್ಟದ ವಾರ್ಷಿಕ ಸಮಾವೇಶದಲ್ಲಿ ಭಾಗವಹಿಸಿದ್ದ
SSEA ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಗೌರಿಬಿದನೂರಿನ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯ ಮಾಡಲಾಯಿತು. ಗೌರಿಬಿದನೂರಿನಲ್ಲಿ ನೂತನವಾಗಿ ಪ್ರಕೃತಿ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಗೊಂಡಿದೆ. ಪಿತಾಮಹ ಪತ್ರಿಜಿಯವರ ಆಶಯದಂತೆ ಇಡೀ ವಿಶ್ವವೇ ಪಿರಮಿಡ್ ಜಗತ್ತಾಗಬೇಕೆಂಬ ಬಯಕೆಯಿಂದ ಗೌರಿಬಿದನೂರಿನ ಜಯನಗರ ಬಡಾವಣೆಯಲ್ಲಿ ಆಗಸ್ಟ್ 22ರಂದು ಪ್ರಕೃತಿ ಪಿರಮಿಡ್ ಲೋಕಾರ್ಪಣೆಗೊಂಡಿದೆ. ಕಾರ್ಯಕ್ರಮವು ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಯವರೆಗೆ ನಡೆಯಿತು. ಸತತ 6 ಗಂಟೆಗಳ ಅಖಂಡ ಧ್ಯಾನ ಕಾರ್ಯಕ್ರಮದೊಂದಿಗೆ ಪ್ರಕೃತಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಪಿರಮಿಡ್ ಮಾಸ್ಟರ್ಸ್ ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ಅವರಿಂದ ಉದ್ಘಾಟನೆ ಮಾಡಲಾಯಿತು. ಧ್ಯಾನ ಕೇಂದ್ರದ ನಿರ್ಮಾಣಕಾರರಾದ ಲತಾ ವೆಂಕಟೇಶ್ ಅವರಿಗೆ ಧನ್ಯವಾದಗಳು ತಿಳಿಸಲಾಗಿದೆ. 10x10 ಅಳತೆಯ ಪ್ರಕೃತಿ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ 40ಕ್ಕೂ ಹೆಚ್ಚು ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಭಾಗವಹಿಸಿದ ಎಲ್ಲರಿಗೂ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಮೀರಾ ಸಾಗರ್ ಅವರು ಆನಾಪಾನಸತಿ ಧ್ಯಾನ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಬಳ್ಳಾರಿಯ ಪಿರಮಿಡ್ ಮಾಸ್ಟರ್ ಮೀರಾ ಸಾಗರ್ ಅವರು ಮನೆ ಮನೆ ಧ್ಯಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದರು. ಅದು ಸತತವಾಗಿ 365 ದಿನಗಳು ನಡೆದು ಸೆಪ್ಟೆಂಬರ್ 1ರಂದು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿದೆ ಎಂದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 26ರಂದು ಬಳ್ಳಾರಿಯ ಬಂಡಿಹಟ್ಟಿ ಹಳ್ಳಿಯಲ್ಲಿ 71ನೇ ದಿನದ ಹಳ್ಳಿಗೂ ಹೋಗಿ ಆನಾಪಾನಸತಿ ಧ್ಯಾನದ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಅನ್ನಪೂರ್ಣ ಅವರು ಆಯೋಜಿಸಿದ್ದು ಪಿರಮಿಡ್ ಮಾಸ್ಟರ್ ಮೀರಾ ಸಾಗರ್ ಅವರು ನಡೆಸಿಕೊಟ್ಟರು. ಪಿರಮಿಡ್ ಮಾಸ್ಟರ್ ಭಾರತಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಮೂಡಬಿದರೆಯಲ್ಲಿ ಧ್ಯಾನ ಪ್ರಚಾರ ನಡೆಯಿತು. ಆಗಸ್ಟ್ 25ರಂದು ಶ್ರೀ ಸೀತಾರಾಮ ಭಜನಾ ಮಂದಿರ, ನಾರಳ ಸಂಕೇಶ ಇಲ್ಲಿ ಆರೋಗ್ಯಮಯ ಆನಂದಮಯ ಜೀವನಕ್ಕಾಗಿ ಆನಾಪಾನಸತಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಶ್ರೀ ಶಂಕರಾಚಾರ್ಯ ಧ್ಯಾನ ಪಿರಮಿಡ್ ಕೇಂದ್ರ ಸಂಪಿಗೆ ಮೂಡಬಿದ್ರೆಯವರ ವತಿಯಿಂದ ನಡೆಯಿತು. ಶ್ರೀ ಸೀತಾರಾಮ ಭಜನಾ ಮಂದಿರದ ಅರ್ಚಕರಾದ ಶ್ರೀ ಸೂರ್ಯನಾರಾಯಣ ಭಟ್ ಇವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಧ್ಯಾನದ ಬಗ್ಗೆ ಶ್ರೀಯುತ ಮಂಜುನಾಥ್ ಸೂರತ್ಕಲ್ ಇವರು ವಿವರಿಸಿದರು. ಧ್ಯಾನದಿಂದಾಗುವ ಲಾಭಗಳ ಬಗ್ಗೆ ಉಪನ್ಯಾಸಕರಾದ ರೂಪಾ ಅವರು ವಿವರಿಸಿದರು. ಶ್ರೀಮತಿ ಭಾರತಿ ಶೆಟ್ಟಿ ಸಂಪಿಗೆ ಮೂಡಬಿದ್ರೆಯವರು ಧ್ಯಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಶ್ರೀಯುತ ಪ್ರಶಾಂತ ರೈ ಗಂಜಿ ಎಲ್ಲರನ್ನೂ ಸ್ವಾಗತಿಸಿದರು. ಶ್ರೀ ದರ್ಶನ್ ಕೆಎಚ್ ನಾಯಕ್ ಮತ್ತೂರು, ಸೀತಾರಾಮ ಭಜನಾ ಮಂದಿರದ ಅಧ್ಯಕ್ಷರಾದ ಲಿಖಿತ್ ರಾಜ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು. ಕಲಾವರ್ಧಕ ಯುವಕ ಮಂಡಲ, ನಾರಳ ಸಂಕೇಶ ಕಲಾಚೇತನ ಯುವತಿ ಮಂಡಲ ಮತ್ತು ಊರಿನ ಸದಸ್ಯರೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ಯಾನದ ಪ್ರಯೋಜನವನ್ನು ಪಡೆದುಕೊಂಡರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.